ಮಕ್ಕಳೇ ಟಾರ್ಗೆಟ್, ಲವ್ ಸೆಕ್ಸು ದೋಖಾ. ಹುಬ್ಬಳ್ಳಿಯಲ್ಲಿ ವಿಕೃತ ಕಾಮಿ. ನೋಡಿ, ಈತನ ಟಾರ್ಗೆಟ್ ಬಡ ಹೆಣ್ಣು ಮಕ್ಕಳು. ಇವರನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು. ಲವ್ ಮಾಡ್ತೀನಿ ಅಂತ ಹೇಳೋದು. ಲವ್ ಸೆಕ್ಸ್ ದೋಖಾ. ಹುಬ್ಬಳ್ಳಿಯಲ್ಲಿ ವಿಕೃತ ಕಾಮಿ. ಯುವತಿಯರ ಜೊತೆ ರಾಸಲೀಲೆ. 10ಕ್ಕೂ ಹೆಚ್ಚು ಮಹಿಳೆ ಯುವತಿಯರ ಜೊತೆಗೆ ಕಾಮದಾಟ ಆಡಿದ್ದಾನೆ. ಅಪ್ರಾಪ್ತ ಬಾಲಕಿಯರ ಜೊತೆಗೂ ಚೆಲ್ಲಾಟವಾಡಿರೋ ಆರೋಪ. ಪ್ರೀತಿಸ್ತೀನಿ ಅಂತ ಹೇಳಿ ನಾಟಕವಾಡಿ ಫೋಟೋ ವಿಡಿಯೋ ಎಲ್ಲವನ್ನ ಕೂಡ ರೆಕಾರ್ಡ್ ಮಾಡಿಟ್ಕೊಂಡು ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು. ರಾಸಲೀಲೆ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು. ಹುಬ್ಬಳ್ಳಿಯ ಶರಾವತಿ ನಗರದ ಕೆಇಬಿ ಲೇಔಟ್ನ ನಿವಾಸಿ ಅಶ್ಫಾಕ್ ಜೆರಾಕ್ಸು ಮೊಬೈಲ್ ರೀಚಾರ್ಜ್ ಸ್ಟೋರ್ ಅಂಗಡಿಯನ್ನ ಕೂಡ ಹೊಂದಿದ್ದ ಈತ ಶಾಪ್ಗೆ ಬರುವಂತಹ ಬಡ ಹೆಣ್ಣು ಮಕ್ಕಳನ್ನ ಪುಸಲಾಯಿಸ್ತಾ ಇದ್ದ. ಪ್ರೀತಿ ಮಾಡ್ತೀನಿ, ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡೋದು. ನೋಡಿ, ವಿಕೃತ ಕಾಮಿ ಅಶ್ಫಾಕ್ ಈತನೇ. ಸುಮಾರು 10ಕ್ಕೂ ಹೆಚ್ಚು ಮಹಿಳೆ ಯುವತಿಯರ ಜೊತೆಗೆ ಕಾಮದಾಟ ಆಡಿದ್ದಾನೆ. ಕೊನೆಗೆ ಅವರ ವಿಡಿಯೋ ಫೋಟೋಗಳನ್ನು ಇಟ್ಕೊಳ್ಳೋದು. ಅದಾದ ಮೇಲೆ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು. ನಿನ್ನ ಫೋಟೋ ಹರಿಬಿಡ್ತೀನಿ, ಈ ವಿಡಿಯೋ ಹರಿಬಿಡ್ತೀನಿ ಅಂತ ಹೇಳಿಬಿಟ್ಟು ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು. ಹಣದಾಸೆ ತೋರಿಸಿ ಪ್ರೀತಿಸುವ ನಾಟಕವಾಡಿ ಅವರನ್ನ ಲೈಂಗಿಕವಾಗಿ ಬಳಸ್ಕೊಳ್ತಾ ಇದ್ದ. ಪಲ್ಲಂಗದಾಟದ ಜೊತೆಗೆ ವಿಡಿಯೋ ಕಾಲ್ನಲ್ಲೂ ಕೂಡ ಚಿತ್ರಹಿಂಸೆ ಕೊಡ್ತಾ ಇದ್ದ. ಅವರ ಬಟ್ಟೆ ಬಿಚ್ಚಿಸಿ ವಿಡಿಯೋ ಕಾಲ್ನಲ್ಲಿ ನಗ್ನ ಚಿತ್ರವನ್ನ ರೆಕಾರ್ಡ್ ಮಾಡ್ಕೋತಾ ಇದ್ದ. ಕೊನೆಗೂ ಸೈಕೋ ಕಾಮಿಯನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಕಸಬಾ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರ ಹಳ್ಳೂರ ಅವರ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ. ಅಪ್ರಾಪ್ತ ಬಾಲಕಿಯ ಮೇಲೂ ಕೂಡ ಈತ ಅತ್ಯಾಚಾರ ಮಾಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದ್ದು, ಮೊಬೈಲಲ್ಲಿ 10ಕ್ಕೂ ಹೆಚ್ಚು ಮಹಿಳೆಯರ ರಾಸಲೀಲೆ ದೃಶ್ಯಗಳು ಕೂಡ ಈಗ ಪತ್ತೆಯಾಗಿರೋದು. ಈ ಬಗ್ಗೆ ಕಸಬಾ ಠಾಣೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ, ಹೆಂಗೆ ಈ ವಿಕೃತ ಕಾಮಿ ಬಲೆಗೆ ಬಿದ್ದ ಪೊಲೀಸರಿಗೆ? ಯಾವ ರೀತಿ ತನಿಖೆ ಆಗ್ತಾ ಇದೆ? ಎಷ್ಟು ಜನಕ್ಕೆ ಈತ ಮೋಸ ಮಾಡಿದ್ದಾನೆ? ಪೂರ್ಣಿಮಾ, ಹುಬ್ಬಳ್ಳಿಯಲ್ಲಿ ವಿಕೃತ ಕಾಮಿಯ ಬಣ್ಣ ಬಯಲಾಗಿದೆ. ಈತ ಡಿಟಿಬಿ ಸೆಂಟರ್ ನನ್ನ ಇಟ್ಟುಕೊಂಡಿದ್ದ. ಈತನ ಹೆಸರು ಅಶ್ಫಾಕ್ ಎಂದು. ಏನು ಹುಬ್ಬಳ್ಳಿಯಲ್ಲಿ ಡಿಟಿಬಿ ಸೆಂಟರ್ ಇಟ್ಟುಕೊಂಡು ಅಲ್ಲಿಗೆ ಬರುವಂತಹ ಮಹಿಳೆಯರ ಜೊತೆಗೆ ಸ್ನೇಹ ಬೆಳೆಸಿ ಅವರೊಂದಿಗೆ ಸ್ನೇಹವನ್ನು ಬೆಳೆಸಿದ ನಂತರ ಪ್ರೀತಿಯ ನಾಟಕವಾಡಿ ಮಹಿಳೆಯರಿಗೆ ವಿಡಿಯೋ ಕಾಲ್ ಮಾಡಿ ಅವರನ್ನು ನಗ್ನವಾಗಿಗೊಳಿಸಿ ಅವರಲ್ಲಿ ನಗ್ನಗೊಂಡಂತಹ ಚಿತ್ರಗಳನ್ನು ಸ್ಕ್ರೀನ್ ಶಾಟ್ ಹಾಗೂ ವಿಡಿಯೋ ರೆಕಾರ್ಡ್ ಗಳನ್ನು ಮಾಡಿಕೊಂಡು ಈತ ವಿಕೃತಿಯನ್ನು ಮೆರೆತಿದ್ದ. ತನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದುಕೊಂಡಿದ್ದ. ಆದರೆ ಅಪ್ರಾಪ್ತ ಬಾಳಿಕೆಯನ್ನು ಬಳಸಿಕೊಂಡು ಲೈಂಗಿಕ ದೌರ್ಜನ್ಯ ಎಸಗಿರುವುದು ಇದೀಗ ಬೆಳಕಿಗೆ ಬಂದಿದೆ. ಈತನ ವಿರುದ್ಧ ಹುಬ್ಬಳ್ಳಿಯ ಕಸ್ಬಾಪೇಟ್ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದ್ದು ಈತನನ್ನು ವಶಕ್ಕೆ ಪಡೆದಿರುವ ಪೊಲೀಸರು ಬೆಚ್ಚು ಬಿದ್ದಿದ್ದಾರೆ. ಯಾಕೆಂದರೆ ಈತನ ಮೊಬೈಲ್ ನಲ್ಲಿ 10ಕ್ಕೂ ಹೆಚ್ಚು ಮಹಿಳೆಯರ ಜೊತೆಗಿರುವ ವಿಡಿಯೋ ಹಾಗೂ ಸ್ಕ್ರೀನ್ ಶಾಟ್ಗಳು ಪೊಲೀಸರಿಗೆ ಗೊತ್ತಾಗಿರುವುದು ಬೆಳಕಿಗೆ ಬಂದಿದ್ದು, ಈತನ ವಿರುದ್ಧ ಇದೀಗ ಕಸ್ಬಾಪೇಟ್ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದ್ದು ಈತನನ್ನು ವಿಚಾರಣೆ ನಡೆಸುತ್ತಿರುವುದು ತಿಳಿದು ಬಂದಿದೆ. ಪೂರ್ಣಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸಂತೋಷ್.